ಶಕ್ತಿ ಯೋಜನೆಯಲ್ಲಿ ಲಾಭ ಗಳಿಕೆಯಲ್ಲಿರುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ವಿದ್ಯಾರ್ಥಿಗಳಿಗೆ ಮಾತ್ರ ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ತಲುಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದೆ ಅನ್ನೋದು ಮಂಚೇನಹಳ್ಳಿಯ ಈ ದೃಶ್ಯಗಳೇ ಸಾಕ್ಷಿಯಾಗಿವೆ. ಅಂದಹಾಗೆ ಮಂಚೇನಹಳ್ಳಿಯಿಂದ ನೂರಾರು ವಿದ್ಯಾರ್ಥಿಗಳು ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ದೂರದ ಪ್ರದೇಶಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗುವವರಿದ್ದಾರೆ. ಆದರೆ ಸಮಯಕ್ಕೆ ಬಾರದ ಬಸ್ಗಳಿಂದ ಹೈರಾಣಾಗಿದ್ದು ಇಷ್ಟು ದಿನ ತಾಳ್ಮೆಯಿಂದ ಇದ್ದ ವಿದ್ಯಾರ್ಥಿಗಳು ಇದೀಗ ಒಮ್ಮೆಲೆ ರಸ್ತೆ ತಡೆ ನಡೆಸಿ ತಮ್ಮಲ್ಲಿನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ಹೆಸರು ಪ್ರಮೋದ್ ಅಂತ. ನಾವು ಬೆಳಗ್ಗೆ ಒಂದು 7:30 ಬಂದ್ವಿ ಸರ್. 7:15 ಒಂದು ಬಸ್ ಆಯ್ತು ಮುಳ್ಬಾಗಿಲ್ದು. ಅದ್ ಬಿಟ್ರೆ ಇನ್ನ ಹೋಗಿದ್ದು ಇನ್ನು ಅಡಿಷನಲ್ 8:20 ಹಾಕಿದ್ರು. ಅಡಿಷನಲ್ ಬಂದಿಲ್ಲ ಇವತ್ತು. ನಮ್ ಬಸ್ಸುಗಳು ಅಂದ್ರೆ ಬಸ್ಸುಗಳು ವ್ಯವಸ್ಥೆನೇ ಇಲ್ಲ ಸರ್. ಚಿಕ್ಕಬಳ್ಳಾಪುರಕ್ಕೆ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಆಗ್ತಿಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಆಗ್ತಿಲ್ಲ. ಇಲ್ಲಿರೋ TC ಅವ್ರು ಫೋನ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಆಗ್ತಿಲ್ಲ. ಸ್ಟೂಡೆಂಟ್ ಅವ್ರು ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಆಗ್ತಿಲ್ಲ. ಡೈಲಿ ಡೋರ್ಗಳಲ್ಲಿ ಬಸ್ಸಲ್ಲಿ ಡೋರ್ಗಳಲ್ಲಿ ಹತ್ಕೊಂಡು ಹೋಗ್ತಾರೆ. ಅವ್ರಿಗೇನಾದ್ರು ತೊಂದರೆ ಆದರೆ ಚಾರ್ಜ್ ಹೋಗ್ತಾರೆ ಸರ್, ಯಾರೂ ಆಗಲ್ಲ. ಸೊ ಇವಾಗ ಅಲ್ಲಿ ಕಣಿವೆಯಲ್ಲಿ ಕಾಮಗಾರಿ ನಡೀತಿದೆ. ಅದ್ರಲ್ಲಿ ಟೈಮಿಂಗ್ಸ್ ಬೇರೆ ಇಟ್ಟಿದ್ದಾರೆ. ಆ ಟೈಮಿಂಗ್ಸ್ ಪ್ರಕಾರ ಹೋದ್ರೆ ಸರಿ, ಇಲ್ಲಾಂದ್ರೆ ಅಲ್ಲಿಂದ ಅದೂ ಇಲ್ಲ. ಬಸ್ಗಳು ಕ್ಯಾನ್ಸಲ್ ಸುತ್ತ ಹಾಕೊಂಡು ಹೋಗ್ಬೇಕು. ನಾವು ಕಾಲೇಜ್ಗಳು ಎಲ್ಲಿಂದ ಹೋಗೋಣ? ಅಲ್ಲಿ ಇಂಟರ್ನಲ್ಸ್ ಕೊಡ್ಬೇಕು ಅಂದ್ರೆ ಅವ್ರು ಪಕ್ಕ ಕಂಪಲ್ಸರಿ ಅಟೆಂಡ್ 75 ಇರಲೇಬೇಕು ಅಂತ ಹೇಳ್ತಾರೆ. ಮತ್ತೆ ಅಲ್ಲೇನಾದ್ರು ಒಂದು ಸಬ್ಜೆಕ್ಟ್ ಹೋದ್ರು ಮನೇಲಿ ಮೆಟ್ ತಗೊಂಡು ಹೊಡಿತಾರೆ. ನಾವ್ ಯಾರ ಹತ್ರ ಅಂತ ಕೇಳೋಣ? ಇವ್ರು ನೋಡಿದ್ರೆ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಏನಂತ ಮಾಡೋಣ? ಬೆಳಿಗ್ಗೆ ಬಸ್ಸುಗಳಿಗೆ ಬರಲ್ಲ ಅಣ್ಣ. ಒಂದೇ ಒಂದು ಬಸ್ ಬಿಡ್ತಾರೆ, ಒಂದೇ ಒಂದು ಬಸ್ ಬರುತ್ತೆ. ಅರ್ಧ ಗಂಟೆ ಒಂದು ಬಸ್ ಬರುತ್ತೆ. ಯಾರಿಗೂ ಆಗಲ್ಲ. ಮತ್ತೆ ಡೋರಾಗ ಬೇರೆ ಇರ್ತಾರೆ ಎಲ್ಲ ಹುಡುಗರು. ಮತ್ತೆ ಬಿದ್ದು ಯಾರು ಜವಾಬ್ದಾರಿ ಅದಕ್ಕೆ? ಬಸ್ಸುಗಳು ಮಾತ್ರ ಯಾರು ಟೈಮ್ ಫೋನ್ ಮಾಡಿ ಯಾರು ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ನಾವ್ ಎಷ್ಟು ಬೇಗ ಬಂದ್ರು ಬಸ್ ಬರ್ತವೆ ಅನ್ಕೊಂಬಾರ್ದು. ಬಸ್ಸುಗಳೇ ಬರಲ್ಲ ಇಲ್ಲಿ. ಎಷ್ಟು ಟೈಮ್ ಬಂದ್ರು ಬಸ್ಸುಗಳು ಬರಲ್ಲ. ಮತ್ತೆ ಎಷ್ಟು ದಿನ ಏನ್ ಮಾಡ್ತಾ ಇದ್ರು? ಸ್ಟ್ರೈಕ್ ಮಾಡಿದ್ರಂಗೆ ಹಣ ಇಷ್ಟು ದಿನ ಬರುತ್ತಣ. ಅದು ಲೇಟ್ ಆಗಿ ಯಾವಾಗ 9 ಗಂಟೆ 9:15 ಬಂದ್ರೆ ಏನ್ ಮಾಡೋದು? ಅಡಿಷನಲ್ ಹಾಕಿದ್ರು ವಾರದಿಂದ ಅದು ಇಲ್ಲ. ಏನ್ ಮಾಡೋದು? ಅಧಿಕಾರಿಗಳು ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡಲ್ಲ. ರಿಸೀವ್ ಮಾಡ್ತಾ ಇಲ್ಲ. ಇನ್ನು ಅಧಿಕಾರಿಗಳು ನಾಮಕಾವಸ್ಥೆಯಂತೆ ಇದ್ದು ಇರೋ ಕೆಲವು ಬಸ್ಗಳಲ್ಲಿ ಬಸ್ ತುಂಬೆಲ್ಲ ಕುರಿಗಳಂತೆ ಪ್ರಯಾಣಿಕರನ್ನು ತುಂಬಿಸುತ್ತಾರೆ. ವಿದ್ಯಾರ್ಥಿಗಳಂತೂ ಕೆಲ ಸಮಯದಲ್ಲಿ ಫುಟ್ಬೋರ್ಡ್ ಮೇಲೆ ನಿಂತು ಪ್ರಾಣದ ಹಂಗು ತೊರೆದು ಪ್ರಯಾಣಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾನ್ ಬೆಳಿಗ್ಗೆ 7:20 ಬಂದವನು. ನಿಮಗೆ 7:20 ಬಸ್ಸಸ್ ಇಲ್ಲ. ಇವಾಗ ಫೋನ್ ಮಾಡಿದ್ದಕ್ಕೆ ಎಲ್ಲ ಬಸ್ಸಸ್ ಇವಾಗ ಕಳಿಸ್ತಾರೆ. ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವ್ರು ಇವಾಗ ಕಳಿಸ್ತಾರೆ. ಕಾಲೇಜ್ಗೆ ಹೋಗೋದು ಯಾವಾಗ? ನಾವು ಲಕ್ಷ ಫೀಸ್ ಕಟ್ತೀವಿ. ಏನ್ ಮಾಡೋದು? ಕಾಲೇಜ್ ಇನ್ ಟೈಮ್ ಹೋಗಿಲ್ಲ ಅಂದ್ರೆ 9 ಗಂಟೆ ಕಾಲೇಜ್ ಇರೋದು ನಮ್ಗೆ. ಯಾವಾಗ ಇಷ್ಟ ಬಂದಂಗೆ ಬಸ್ ಹೋಗ್ತಾರೆ. ಅದು ಗೋರಿದ್ನೂರಿಂದಾನೇ ಫುಲ್ ಆಗಿ ಬರ್ತಾರೆ ಬಸ್ಸೋಳಲ್ಲ ನಮ್ಗೆ. ಇನ್ನೊಂದು ಬಂದ್ಬಿಟ್ಟು ನಾವು ಡೋರಾಗೆ 5 ಜನ 4 ಜನ ಹೋಗ್ತೀವಿ. ಡೋರಾಗೆ ಯಾವಾಗನು ಅಲ್ಲೆಲ್ಲ ಬಿಚ್ಚು ಹತ್ವಿ. ಯಾರು ರೆಸ್ಪಾನ್ಸಿಬಿಲಿಟಿ ನಮ್ಗೆ? ಕಣಿವೆ ಕಾರ್ಯಕ್ರಮ ನಡೀತಾ ಇದೆ. ಇವಾಗ ರಸ್ತೆ ಆಗ್ತಾವ್ರೆ. ಅಲ್ಲೆಲ್ಲ ಬಸ್ಸುಗಳು ನಿಂತೋಗ್ತಾವೆ. ಅರ್ಧ ಬೇರಿಗೆ ಹೋಗಿದ ತಕ್ಷಣ ಅಲ್ಲಿಂದ ನಾವು ಕಾರ್ ಅಡ್ಡ ಹಾಕೊಂಡು ಕೈಲಿ ಕಟ್ಕೊಂಡು ಬೈಕ್ ನಲ್ಲಿ ಹೋಗ್ಬೇಕು. ನಾವು ರೆಸ್ಪಾನ್ಸಿಬಿಲಿಟಿ ಯಾರು ನಮ್ಗೆ? ಸಂಜೆ ಯಾವ ರೀತಿ ತೊಂದರೆ ಆಗ್ತಿದೆ ನಿಮಗೆ? ಬೆಳಗ್ಗೆ ಮಂಚನಹಳ್ಳಿಗೆ ಬರೋ ಅವಶ್ಯಕತೆ ಇಲ್ಲ. ನಾವೆಲ್ಲೇ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಮತ್ತೆ 120 ಜನ ಇದ್ದಾರೆ ಬಸ್ಸಲ್ಲಿ. ಮತ್ತೆ ಹೋಗಕ್ಕಾಗಲ್ಲ. ಇಲ್ಲಿ ಬಂದು ಇಲ್ಲಿ ಜಾಸ್ತಿ ಸಮಸ್ಯೆ. ನಮಗೆ ಕಾಲೇಜ್ಗೆ ತುಂಬಾ ಲೇಟ್ ಆಗುತ್ತೆ. ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ. ಡೈಲಿ ಈಗೇನಾ? ಯಾಕೆ ಅವರು ಫಸ್ಟೇ ಫಿಲ್ಅಪ್ ಮಾಡಿ ನಿಮ್ಮನ್ನ ಹಚ್ಚಲ್ವಾ ಬಸ್ ಅವರು? ಹಚ್ತಾರೆ, ಆದ್ರೆ ಇಲ್ಲಿ ಜಾಸ್ತಿ ಜನ ಇಟ್ಕೊಳ್ಳಲ್ಲ. ಸುಮ್ನೆ ಬಂದು ಟೈಮ್ ವೇಸ್ಟ್ ಅಷ್ಟೇ. ಒಂದೇ ಬಸ್ ಇರೋದು. ಹೆಚ್ಚುವರಿ ಬಸ್ ಬೇಕು. ಅಲ್ಲಿ ಇನ್ನ ಹೆಚ್ಚುವರಿ ಬಸ್ ಬೇಕು. ದೀಪಾವಳಿ ಮಾರ್ಗವಾಗಿ ನಿಮ್ಗೆ ಹೆಚ್ಚುವರಿ ಬಸ್ ಸೌಲಭ್ಯ ಬೇಕು. ದೀಪಾವಳಿ ಮಾರ್ಗ ಒಂದು ಬಸ್ ಇದೆ ಮೇಡಮ್. ಒಂದು ಕರೆಕ್ಟ್ ಆಗಿ ನಮ್ ಟೈಮ್ ಕರೆಕ್ಟ್ ಆಗಿ ಬಿಟ್ಟು ಟೈಮ್ ಕರೆಕ್ಟ್ ಆಗಿ ಹೋದ್ರೆ ನಮ್ಗೆ ಸಾಕು. ಯಾಕಂದ್ರೆ ನಾವು ಹೇಳ್ದಲ್ಲ, 100ರಿಂದ 120 ಜನ ಹತ್ಕೊಂತೀವಿ, ಇಲ್ಲ ಅಂತಲ್ಲ. ಆದ್ರೂ ಇಲ್ಲಿ ಕನಗಾನಗೊಪ್ಪ ಸ್ಟಾಪ್ ಕೊಡುತ್ತೆ, ಮತ್ತೆ ಕೋಸದಲ್ಲಿ ಸ್ಟಾಪ್ 2 ಸ್ಟಾಪ್ ಕೊಡುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ 1ರಿಂದ 2 ಜನ ಹತ್ತಿದ್ದಾರೆ ಮೇಡಮ್. ಆ ರೂಟಿಂದ ಮಂಚನಹಳ್ಳಿ ಬರೋ ರೂಟು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವು ನಮ್ಮ TC ಸಾಹೇಬ್ರು ಬಂದೇ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಇಲ್ಲಿಂದ ಹಿಂಗ್ ಬರೋಕಂದ್ರೆ 20 ನಿಮಿಷ ಆಗುತ್ತೆ ಮೇಡಮ್. 20 ನಿಮಿಷ ಅಂತಂದ್ರೆ 9:20 ಹೋಗುತ್ತೆ ಬಸ್ ಸ್ಟ್ಯಾಂಡ್ಗೆ. 9:20 ಹೋದ್ರೆ 9:15 ಕ್ಲಾಸಸ್ ಇರುತ್ತೆ. 10 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಪಾಪ ನಡ್ಕೊಂಡು ವಾಕ್ಯಬಾಲ್ ಹೋಗಕ್ಕೆ ಆಗಲ್ಲ. ಆ ತರ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಕೊಡಲ್ಲ ಮೇಡಮ್. ಫಸ್ಟ್ ಪೀರಿಯಡ್ ಸುಮಾರು ಜನ ಪಾಪ ವಿದ್ಯಾರ್ಥಿಗಳು ಫಸ್ಟ್ ಪೀರಿಯಡ್ ಹೋಗಕ್ಕೆ ಹೋಗ್ತಾ ಇದಾರೆ. ಆ ಒಂದು ಸಮಸ್ಯೆನ ನಮ್ಮ TC ಸಾಹೇಬ್ರು ನಮ್ಮ ಎಲ್ಲ ಈಗ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಿ. ನಿಜವಾಗ್ಲು ಯಾಕೆಂದ್ರೆ ಇವಾಗ ಅವರು KSRT ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜರ್ ರಜದಲ್ಲಿದ್ದಾರೆ ಅಂತಿದ್ದಾರಲ್ಲ. ಈಗ ನಿಮ್ಮ ಸಮಸ್ಯೆ ರಜದಲ್ಲಿದ್ದಾರೆ ಮೇಡಮ್. ಯಾರಾದ್ರೂ ಇನ್ನೊಬ್ರು ಚಾರ್ಜ್ ತಗೊಂಡಿರ್ತಾರೆ. ರಜಾ ಆಗಿದ್ದಾರೆ ಅಂತಂದ್ರೆ ಒಂದು ಹುದ್ದೆ ರಜಾ ಆಗಿದ್ದಾರೆ ಅಂತ ಇನ್ನೊಬ್ರು ಬರ್ಬೇಕು. ಚಾರ್ಜ್ ಬರ್ಲಿ. ಚಾರ್ಜ್ ತಗೊಂಡಿರೋರು ಬಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಹೆಂಗೋ ಒಂದಿನ ಇವತ್ತು ಆಲ್ರೆಡಿ ನಮ್ಗೆಲ್ಲ ಹೋಗ್ತಿದೆ. ದಯವಿಟ್ಟು ಇದು
ಸಮಸ್ಯೆ ಒಂದು ಪರಿಹಾರ ಮಾಡಿಕೊಡ್ಲಿ. ಹೆಚ್ಚುವರಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದು ಅಧಿಕಾರಿಗಳು ಉಡಾಫೆ ಉತ್ತರಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಮಾಡುತ್ತಿದ್ದ ಪ್ರತಿಭಟನೆಯನ್ನು ಪಿಎಸ್ಐ ಮೂರ್ತಿ ಪರಿಸ್ಥಿತಿ ತಿಳಿಗೊಳಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳದ ಅಧಿಕಾರಿಗಳಂತೂ ಉಂಡೂ ಹೋದ ಕೊಂಡೂ ಹೋದಂತಾಗಿದ್ದು, ಇನ್ನಾದರೂ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರಿತು ಅಧಿಕಾರಿಗಳು ಬಗೆಹರಿಸುವರ ಕಾದು ನೋಡಬೇಕಾಗಿದೆ. ನಾಜೀರ್, MMTV ನ್ಯೂಸ್, ಮಂಚೇನ.